ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಡವರ ದಿನನಿತ್ಯದ ಕಾಯಕ ಮಾಡಿದ್ರು. ಒಂದ್ ಕಡೆ ತೆರಿಗೆಗಳ ಭಾರವನ್ನ ಹಾಕ್ತಾ ಇದ್ದಾರೆ. ಹಾಗೂ ದತ್ತು ತಗೊಂಡ್ರೂ ಕಳ್ಳ ಕಾಂಗ್ರೆಸ್ ಕರ್ನಾಟಕದಲ್ಲಿ ತೆರಿಗೆ ವಸೂಲಿ ಮಾಡಿದ್ದಾರೆ. ವೀರೇಣ ಪ್ರಭು ಆಗುತ್ತ ಪ್ರಭು ಒಂಚೂರು ಕೊಡಂಗೆ ಎಲ್ಲರಿಗಾದ್ರು 25,000, 30,000, 40,000 ಮನಸ್ಸೋ ಇಚ್ಛೆ. ಆಮೇಲೆ ಅವ್ರ ಮೀಟಿಂಗ್ ಅಟೆಂಡ್ ಆದ್ರೆ 1,100 ಬರುತ್ತೆ. ಗ್ರಾಮ ಪಂಚಾಯತ್ ₹100 ಇಲ್ಲ ಅವ್ರಿಗೆ. ಜನಪ್ರತಿನಿಧಿಗಳು ಮೀಟಿಂಗ್ ಅಟೆಂಡ್ ಆದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅವ್ರಿಗೆ ಹಣ ಇಲ್ಲ. ಇವರು ಎಲೆಕ್ಟೆಡ್ ಅಲ್ಲ, ಕಲೆಕ್ಷನ್ ಮಾಸ್ಟರ್ಗಳು ಇವರಲ್ಲ. ಅವರು ಎಲೆಕ್ಟೆಡ್, ಇವರು ಕಲೆಕ್ಷನ್ ಮಾಸ್ಟರ್ಗಳು ಇವರಲ್ಲ, ಕಲೆಕ್ಟರ್. ಅಂತವ್ರನ್ನ ನೇಮಕ ಮಾಡಿ ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾರೆ ನಮ್ಮನ್ನ ಗೆಲ್ಸಿದಾರೆ, ಅದಕ್ಕೋಸ್ಕರ ನಾವು ದುಡ್ಡು ಕೊಡ್ತಾ ಇದ್ದೀರಿ ಅಂತ. ಇದು ಸರ್ಕಾರದ ದುಡ್ಡು, ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ದುಡ್ಡಲ್ಲ ಇದು. ಅವ್ರಿಗೇನ ಯೋಗ್ಯತೆ ಇದ್ರೆ ಹೋಗಿ ಎಲ್ಲನ ಭಿಕ್ಷೆ ಬೇಡಲಿ, ಬೀದಿಗಳಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡಲಿ. ಡೆಲ್ಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಲಿ, ರಾಹುಲ್ ಗಾಂಧಿ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡಲಿ. ಅದನ್ನ ಬಿಟ್ಟು ಸರ್ಕಾರ ಬಡವರು ಟ್ಯಾಕ್ಸ್ ಪ್ರತಿಯೊಂದಕ್ಕೂ, ಅವರು ಸೋಪ್ ತಗೊಂಡ್ರು ಟ್ಯಾಕ್ಸು, ಬಟ್ಟೆ ಹೊಗೆ ಸೋಪ್ ತಗೊಂಡ್ರು ಟ್ಯಾಕ್ಸು, ಬೀಡಿ ಸೇದ್ರು ಟ್ಯಾಕ್ಸು, ಎಲ್ಲದಕ್ಕೂ ಟ್ಯಾಕ್ಸ್. ಈ ಸರ್ಕಾರ ಬಂದ್ಮೇಲೆ ಗಾಳಿಗೊಂದು ಟ್ಯಾಕ್ಸ್ ಬಿಟ್ಟಿದ್ದಾರೆ, ಟಾಯ್ಲೆಟ್ಗೂ ತೆರಿಗೆ ಹಾಕಿದ್ದಾರೆ. ಎಲ್ಲ ತೆರಿಗೆ ಹಾಕಿ ಏನಕ್ಕೆ ಹಾಕಿದ್ರು ಅಂತ ಹೇಳಿದ್ರೆ ರಾಜ್ಯದ ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇಲ್ಲಿ ರಾಜ್ಯದ ಉದ್ಧಾರ ಅಲ್ಲ, ಕಾಂಗ್ರೆಸ್ಸಿನ ಉದ್ಧಾರ. ಅವ್ರು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಕನ್ನ ಹೊಡಿತಾ ಇದ್ದಾರೆ. ಎಲ್ಲರೂ ಬೆಳಗ್ಗೆ ಕನ್ನ ಹೊಡೆದ್ರೆ, ಕಳ್ಳರೆಲ್ಲ ಬೆಳಗ್ಗೆ ಕನ್ನ ಹೊಡೆದ್ರೆ, ಇವರು ಕಾಂಗ್ರೆಸ್ ಅವರು ಬೆಳಗ್ಗೆನೆ ರಾತ್ರಿ ಕನ್ನ, ಕಳ್ಳರು ಇವರು ಬೆಳಗ್ಗೆನೆ ಕನ್ನ ಹೊಡಿತಾ ಇದ್ದಾರೆ. ಬೆಳಗ್ಗೆನೆ ಹಗಲು ದರೋಡೆ ಮಾಡಿ ಈ ಹಣವನ್ನ ಸುಮಾರು 60 ಕೋಟಿ ಬಡವರ ಹಣ. ಅಲ್ಲಿ ನೋಡಿ ಪಾಪ ಅಂಗನವಾಡಿಯವರು ಅಲ್ಲಿ ನಮ್ಗೆ ಸಂಬಳ ಕೊಡಿ, ಆಶಾ ಕಾರ್ಯಕರ್ತರು ನಮ್ಗೆ ಸಂಬಳ ಕೊಡಿ. ಅಡಿಗೆ ಮಾಡುವಂತ ಅಂಗನವಾಡಿಯಲ್ಲಿ ಅಡಿಗೆ ಮಾಡುವಂತ ತಾಯಂದಿರು 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಬಿಸಿ ಊಟ, ಇವ್ರು ಬಿಸಿ ಊಟಕ್ಕೋಸ್ಕರ 3,000, 2,000 ರೂಪಾಯಿಗೋಸ್ಕರ ದಿನನಿತ್ಯ ದುಡಿತಾ ಇದ್ದಾರೆ. ಈ ಕಾಂಗ್ರೆಸ್ ಅವರು ಆರಾಮ್ಸೆ ಎಸಿ ಅವರ ಆದೇಶದಲ್ಲಿ ಏನಿದೆ ಅಂದ್ರೆ ಅವ್ರಿಗೆ ಒಂದು 30-40 ಬಿಲ್ಡಿಂಗ್ ಕೊಡ್ಬೇಕಂತೆ. 30-40 ಬಿಲ್ಡಿಂಗು, ಅದರಲ್ಲೆಲ್ಲ ಫರ್ನಿಚರ್, ಗುಡ್ ಫರ್ನಿಚರ್ ಅಂತ ಹಾಕಿದ್ದಾರೆ, ಒಳ್ಳೆ ಫರ್ನಿಚರು. ಆಮೇಲೆ ಒಂದೊಂದು ಇಲಾಖೆಯಲ್ಲೂ ಕೂಡ 50-60% ವರ್ಕರ್ಸ್ ಶಾರ್ಟೇಜ್. ಇಂಜಿನಿಯರ್ಗಳು 40% ಇಂಜಿನಿಯರ್ಗಳಿಲ್ಲ ಕರ್ನಾಟಕದಲ್ಲಿ. ಆರ್ಟಿಕಲ್ಚರ್ ಅಲ್ಲಿ 35% ಕೆಲಸ ಮಾಡ್ತಾ ಇದ್ದಾರೆ. ಯಾವ ಇಲಾಖೆಯಲ್ಲೂ 100% ಇಲ್ಲ. ಅದ್ರಲ್ಲಿ ಹಾಕಿದರೆ ಎಲ್ಲ ಅಧಿಕಾರಿಗಳು ಹೋಗಿ ಅಟೆಂಡ್ ಆಗ್ಬೇಕಂತ ಇವ್ರ ಹತ್ರ, ಇವ್ರು ಸೇವೆ ಮಾಡ್ಬೇಕು ಅಂತ ಹಾಕಿದ್ದಾರೆ. ಅಂದ್ರೆ ಅಧಿಕಾರಿಗಳು ಶಾರ್ಟೇಜು, ಇವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸೇವೆಗೆ ಹಾಕಿದ್ದಾರೆ. ಅವ್ರಿಗೆ ಬಿಲ್ಡಿಂಗು, ಫರ್ನಿಚರು, ಈ ದುಡ್ಡು ಯಾರಪ್ಪನ ದುಡ್ಡು? ಇದು ಬಡವ ಟ್ಯಾಕ್ಸ್ ಪೇಯರ್, ಬಡವನ ದುಡ್ಡು ಇದು. ಆ ಟ್ಯಾಕ್ಸ್ ಪೇಯರ್ ಹಣವನ್ನ ಇವತ್ತು ಲೂಟಿ ಹೊಡಿತಾ ಇದ್ದಾರೆ. ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಿದ್ದೀವಿ. ಈಗಾಗಲೇ ಅಲ್ಲಿ ತಹಸೀಲ್ದಾರ್ ಇದ್ದಾನೆ, ಎಸಿ ಇದ್ದಾನೆ, ಇಒ ಇದ್ದಾರೆ, ವಿಲೇಜ್ ಅಕೌಂಟೆಂಟ್ ಇದ್ದಾರೆ, MLA ಇದ್ದಾರೆ, MP ಇದ್ದಾರೆ. ಇವರೆಲ್ಲ ಸಂಬಳ ತಗೊಂತಾರೆ, ಇವರೆಲ್ಲರಿಗೂ ಸಂಬಳ ಕೊಡ್ತಾ ಇದ್ದಾರೆ. ಇವೆಲ್ಲರಿಗೂ ಸಂಬಳ ಕೊಟ್ಮೇಲೆ ಇವ್ರೇನ್ ಸ್ಪೆಷಲ್? ಇವ್ರೇನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇವರು? ಅಲ್ಲಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಇವರು. ಏನೋ ಪಾಠ ಮಾಡಕ್ಕೆ ಇವ್ರಿಗೆಲ್ಲ, ತಹಸೀಲ್ದಾರ್ ಎಸಿಗೆಲ್ಲ ಪಾಠ ಮಾಡಕ್ಕೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇಂದ ಬಂದಿದ್ದಾರೆ ಇವರು. ಸ್ಯಾಲರಿ ಇಲ್ಲ. ಇಂಥವ್ರಿಗೆ ಇವತ್ತು ಹಣವನ್ನ ಕೊಡ್ತಾ ಇರೋದು ಸಂವಿಧಾನ ಬಾಹಿರ.
ಇದು ಮೋಸ. ಈಗಾಗಲೇ ಪಾಪರ್ ಆಗಿದೆ. ಪಾಪರ್ ಆಗಿರೋ ಸರ್ಕಾರ. ಹಣ ಇಲ್ಲ, ಯಾವುದೇ ನಿಗಮಕ್ಕೂ ಹಣ ಕೊಡ್ತಾ ಇಲ್ಲ, ಇಲಾಖೆಗೆ ಹಣ ಕೊಡ್ತಾ ಇಲ್ಲ. ಡಾಕ್ಟರ್ಗಳಿಗೆ 2 ತಿಂಗಳಿಗೆ ಒಂದೊಂದ್ಸರಿ ಸಂಬಳ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಂಬಳ ಇಲ್ಲ. 4 ತಿಂಗಳಿಂದ 5 ತಿಂಗಳಿಂದ 2,000 ರೂಪಾಯಿ ಅದು ಇಲ್ಲ. ಪೆನ್ಷನ್ ಕೊಡ್ತಾ ಇಲ್ಲ. ಟೀಚರ್ಗಳು ಯಾರು BSc B.Ed ಮಾಡಿರ್ತಾರೆ, BSc MSc ಮಾಡಿರ್ತಾರೆ. ಅತಿಥಿ ಶಿಕ್ಷಕರು ಅವ್ರು 12,000 ಅವ್ರು 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. 7 ತಿಂಗಳಿಂದ ಸಂಬಳ ಇಲ್ಲ. ಇವ್ರಿಗೆ ಕರೆಕ್ಟ್ ಆಗಿ 1ನೇ ತಾರೀಕು ಸಂಬಳ. ಇವ್ರಿಗೆ 40,000 ರೂಪಾಯಿ ಇವ್ರು ಕರೆಕ್ಟ್ ಆಗಿ. ಅದು DK ಶಿವಕುಮಾರ್ ಹೇಳಿದ್ದಾರೆ ನೋಡ್ರಿ, ಅಧಿಕಾರಿಗಳಿಗೆ ಯಾರಿಗೂ ಸಂಬಳ ಕೊಡ್ತಿದ್ರು ಪರವಾಗಿಲ್ಲ, ಶ್ರೇಷ್ಠಗಳು ಸಂಬಳ ಕೊಡ್ತಿದ್ರು ಪರವಾಗಿಲ್ಲ, ನಮ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆಕ್ಟ್ ಆಗಿ 1ನೇ ತಾರೀಕು 40,000 25,000 ದುಡ್ಡು ತಗೊಂಡೋಗಿ ಅವ್ರ ಮನೆ ಆದೇಶವನ್ನ ಮಾಡಿದ್ದಾರೆ. ಇದು ಮನೆ ಹಾಳು ಕೆಲಸ. ಈ ಸರ್ಕಾರದ ಮನೆ ಹಾಳು ಕೆಲಸ. ಇದು ಮನೆ ಹಾಳು ಮಾಡ್ತಾ ಇದ್ದಾರೆ. ಯಾರೋ ಕಟ್ಟಿದ್ದು ಈ ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವ್ರು ಕಟ್ಟಿದ್ದು. ಈ ಕಟ್ಟಿರೋ ವಿಧಾನಸೌಧದಲ್ಲಿ ಹಗಲು ದೊರೆಡೆ ಮಾಡ್ತಾ ಇರೋ ಈ ಕಾಂಗ್ರೆಸ್ಸಿನ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.